ಹಾಯ್, ನಾನು ನಿಮ್ಮ ಪ್ರೀತಿಯ ಕಲಾನಿಲ್ ಕಿಚನ್ ಕ್ವೀನ್. ಇವತ್ತು ನಾನು ಸೋರೆಕಾಯಿ ಚಟ್ನಿ ಮಾಡ್ತಾ ಇದ್ದೀನಿ. ಸೋರೆಕಾಯಿ ನೋಡಿದ್ರಲ್ಲ ಎಷ್ಟು ತೊಗೊಂಡಿದ್ದೀನಿ ಅಂತ. ಹುಣಸೆಹಣ್ಣು, ಬೆಳ್ಳುಳ್ಳಿ, ಒಣಮೆಣಸಿನಕಾಯಿ, ನಂತರ ಜೀರಿಗೆ, ಒಂದು ಟೊಮೊಟೊ. ಓಕೆ, ನಂತರ ಈಗ ಬಾಣಲಿ ಇಟ್ಕೊಂಡಿದ್ದೀನಿ. ಎಣ್ಣೆ ಹಾಕಿ ಸಾಸಿವೆ ಹಾಕಿದ್ದೀನಿ, ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ದೀನಿ. ನಂತರ ಒಣಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು. ಆ ಸೋರೆಕಾಯಿ ನೋಡಿದ್ರಲ್ಲ, ಆ ಕ್ವಾಂಟಿಟಿಗೆ ಎಷ್ಟು ಖಾರ ಬೇಕಾಗುತ್ತೆ ಅಷ್ಟು ಒಣಮೆಣಸಿನ್ಕಾಯಿ. ನಂತರ ಕಟ್ ಮಾಡಿ ಇಟ್ಟಿರ್ತಕ್ಕಂಥ ಟೊಮೊಟೊ ಹಾಕಿ ಫ್ರೈ ಮಾಡಿಕೊಂಡೆ. ನಂತರ ನಾವು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಸೋರೆಕಾಯಿ ಪೀಸಸ್ ಸಣ್ಣ ಸಣ್ಣಗೆ, ಅದನ್ನು ಹಾಕಿ 1-2 ನಿಮಿಷ ಫ್ರೈ ಮಾಡಬೇಕು. ಸೊ ಅದು ಸ್ವಲ್ಪ ಮೆತ್ತಗಾದ್ಮೇಲೆ ನಾವು ರುಚಿಗೆ ಎಷ್ಟು ಬೇಕಾಗತ್ತೆ ಅಷ್ಟನ್ನ ಉಪ್ಪನ್ನು ನಾವು ಸೇರಿಸ್ಕೊಂಡು ನಿಧಾನಕ್ಕೆ ಫ್ರೈ ಮಾಡ್ಕೋಬೇಕು. ಓಕೆ, ಫ್ರೈ ಮಾಡಿಕೊಂಡು ಅದನ್ನು 1-2 ನಿಮಿಷ ಫ್ರೈ ಮಾಡಿ ಉಪ್ಪು ಹಾಕಿದ್ಮೇಲೆ ಅದನ್ನು ತಣ್ಣಗಾಗೋಕ್ಕೆ ಬಿಡಬೇಕು. ಅದು ತಣ್ಣಗಾಗ್ತಾ ಇದ್ದಂಗೆ ನಾವು ಸಪ್ರೇಟಾಗಿ ಒಗ್ಗರಣೆ ಮಾಡ್ಕೋಬೇಕು. ಸರಿನಾ? ಒಗ್ಗರಣೆಗೆ ಏನೆಲ್ಲ ಬೇಕು? ಸ್ಟವ್ ಅಂಟಿಸ್ಕೋಬೇಕು, ಒಗ್ಗರಣೆ ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಆ ಎಣ್ಣೆಗೆ ಸಾಸಿವೆ, ನಂತರ 2 ಹಸಿಮೆಣ್ಸಿನ್ಕಾಯಿ ಟೇಸ್ಟಿಗೆ, ಸುಮ್ಮನೆ ಒಗ್ಗರಣೆಗೆ ಹಸಿಮೆಣ್ಸಿನ್ಕಾಯಿ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಸ್ವಲ್ಪ ಕರಿಬೇವು ಮತ್ತು ಇಂಗು ಸ್ವಲ್ಪ, ಮತ್ತು ಚಿಟಿಕೆ ಅರಿಶಿನ ಹಾಕ್ಬಿಟ್ಟು ಒಗ್ಗರಣೆ ಮಾಡಬೇಕು. ಆ ಒಗ್ಗರಣೆ ನೆತ್ತಿ ನಂತರ ಇದು ತಣ್ಣಗಾಗಿರುತ್ತಲ್ಲ, ಫ್ರೈ ಮಾಡಿರ್ತಕ್ಕಂತಹ ಸೋರೆಕಾಯಿದು ಫ್ರೈ ಆಗಿರುತ್ತಲ್ಲ, ಅದನ್ನು ತೆಕ್ಕೊಂಡು ನಾವು ಪೇಸ್ಟ್ ಮಾಡ್ಕೋಬೇಕು ಚಟ್ನಿ. ಓಕೆ, ಆ ಚಟ್ನಿಗೆ ನಾವು ಈ ಒಗ್ಗರಣೆನ ಹಾಕ್ಕೊಂಡ್ರೆ ಸೋರೆಕಾಯಿ ಚಟ್ನಿ ರೆಡಿ. ತುಂಬ ತುಂಬ ಚೆನ್ನಾಗಿರುತ್ತೆ. ದೋಸೆ, ಇಡ್ಲಿ, ಅನ್ನ, ಮುದ್ದೆ ಯಾವುದಕ್ಕೆ ಬೇಕಾದರೂ ಬಳಸ್ಕೋಬೋದು ಈ ಚಟ್ನಿ. ಒಂದು ಸತಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಟೇಸ್ಟ್ ಮಾಡ್ಕೊಳ್ಳಿ. ಓಕೆ, ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟಲ್ಲಿ ತಿಳಿಸಿ, ಆಯಿತಾ? ಬಾಯ್. ಥ್ಯಾಂಕ್ ಯು.